ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾವುದೇ ರೀತಿ ರೆಸಿಪೀಸ್ ಇಲ್ಲ ವ್ಲಾಗು. ಇವತ್ತು ನಾವು ಮೈಸೂರಿಗೆ ಹೋಗಿದ್ವಲ್ಲ, ಅದ್ರದ್ದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಫಸ್ಟ್ ಹೋಗಿದ್ದೆ ಜೂಗಾಡ್ಗೆ. ಮಕ್ಕಳೆಲ್ಲರೂ ಇದ್ರಲ್ಲ, ಸೊ ಒಂದ್ಸಲ ಜೂಗಾಡನ್ನ ತೋರಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ಅವರು ಕೂಡ ಪಾಪ ನಾವು ಬಂದಿದ್ವಿ ಅಂತ ಶಾಪ್ನೆಲ್ಲ ಕ್ಲೋಸ್ ಮಾಡಿ ನಮ್ಮನ್ನು ಝೂಗೆ ಕರ್ಕೊಂಡು ಹೋಗಿದ್ರ. ಅಲ್ಲಿ ನಾವು ನೋಡಿದ್ವಿ, ನಾನು ನೋಡದೇ ಇರೋವಂಥ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿಕೊಂಡು ಅದ್ರ ಬಗ್ಗೆ ಅವರು ಅಲ್ಲೇ ಸ್ವಲ್ಪ ಅದು ಯಾವ ಪ್ರಾಣಿ ಹೆಸರು ಹಾಕಿದ್ರಲ್ಲ, ಸೊ ಹಂಗಾಗಿ ಗೊತ್ತಾಗ್ತಿತ್ತಷ್ಟೇ ಇದು ಈ ಥರ ಪ್ರಾಣಿ ಅಂತ. ಎಲ್ಲ ನೋಡ್ಕೊಂಡು ಬರಬೇಕಾದ್ರೆ ಈ ಚಿನ್ನಮ್ಮ ಹೆಂಗಂದರೆ ಅವ್ರ ಅಮ್ಮನ್ನೇ ಕೇಳ್ತಿತ್ತು, ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ. ಅವ್ರ ಅಮ್ಮನೇ ಬೇಕು ಅಂತ ಹೇಳ್ತಿತ್ತು. ಇನ್ನು ಲಡ್ಡು ಮಾತ್ರ ಎಲ್ಲರ ಹತ್ರನೂ ಆಟ ಆಡ್ತಾ ಇರ್ತಾಳೆ, ಅವಳದೇನೂ ಸಮಸ್ಯೆ ಇಲ್ಲ. ಅವಳಿಗೆ ಅವ್ರ ಅಮ್ಮನೇ ಬೇಕು ಅಂತೇನಿಲ್ಲ, ನಾವಿದ್ರೂ ಕೂಡ ಅವಳು ಲಡ್ಡು ಇರ್ತಾಳೆ. ಅಲ್ಲಿ ತುಂಬ ಎಂಜಾಯ್ ಮಾಡಿದ್ದೆ ನಾವು ಮತ್ತು ಲಡ್ಡು ಜೂಗಾಡಲ್ಲಿ. ಅವರು ಒಂದು ನಿಮಿಷ ಒಂದು ಹತ್ರ ನಿಲ್ತಾನೆ ಇರಲಿಲ್ಲ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದ್ದರು. ನಾನಂತೂ ಈ ಥರ ಲೈವಲ್ಲಿ ಪ್ರಾಣಿಗಳನ್ನೆಲ್ಲ ನೋಡೋಕೆ ಸ್ವಲ್ಪ ನಂಗೆ ಭಯನೇ. ನಾನು ತುಂಬ ಪ್ರಾಣಿಗಳನ್ನೆಲ್ಲ ಅಷ್ಟು ಮುಟ್ಟೋದು ಆ ಥರ ಎಲ್ಲ ಮಾಡಲ್ಲ, ದೂರದಿಂದನೇ ನೋಡೋದು. ಇಲ್ಲೂ ಅಷ್ಟೇ ಎಲ್ಲ ನೋಡಿಕೊಂಡು ಆ ಚಿನ್ನಮ್ಮನ ಎತ್ಕೊಂಡು ಸ್ವಲ್ಪ ಓಡಾಡಬೇಕಾದ್ರೆ ಮಳೆ ಕೂಡ ಸ್ವಲ್ಪ ಬಂತು. ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ತುಂಬ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ ಅಂತೂ ಬುದ್ಧಿ ಕಲ್ತಂಗಾಯಿತು. ನಾವೇನು ಮಾಡಿದ್ವಿ ಅಂದರೆ ಹೋಟೆಲ್ಗೆ ಹೋಗ್ಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು ತಲೆಯಲ್ಲಿ. ಅದಕ್ಕೋಸ್ಕರ ಬೆಳಗ್ಗೆನೇ ಮೊಸರನ್ನ ಮತ್ತು ಪಲಾವನ್ನ ಮಾಡಿಕೊಂಡು ಬಾಕ್ಸ್ಗೆ ಹಾಕೊಂಡು ತಗೊಂಡು ಬಂದಿದ್ವಿ. ಒಂದೊಳ್ಳೆ ಪಿಕ್ನಿಕ್ ಫೀಲ್ ಕೊಡ್ತಾಯಿತ್ತು. ನನಗಂತೂ ತುಂಬ ಇಷ್ಟ ಈ ಥರ ಹೊರ್ಗಡೆ ಹೋದಾಗ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಮನೆಯಿಂದ ಮಾಡ್ಕೊಂಡು ಹೋಗಿರೋದನ್ನೇ ಒಂದು ಜಾಗದ ಹತ್ರ ಕೂತ್ಕೊಂಡು ಎಲ್ಲ ತಿನ್ನೋದು ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಬಜ್ಜಿ, ಫ್ರೂಟ್ಸು ಎಲ್ಲನೂ ತೊಗೊಂಡೋಗಿದ್ವಿ. ಸಖತ್ತಾಗಿತ್ತು ಅದಂತೂ. ನೀವು ಕೂಡ ಹಾಗೆ ಒಂದು ಸಲ ಟ್ರೈ ಮಾಡಿ. ಇನ್ನು ಅರಮನೆಗೆ ಬಂದ್ವಿ. ಫುಲ್ ಮಳೆ ಬಂದ್ಬಿಡ್ತಾ ಸ್ವಲ್ಪ ಹೊತ್ತು ಕಾರಲ್ಲಿ ವೆಯ್ಟ್ ಮಾಡಿ ಹಂಗೆ ಬರ್ತಾ ಕೆಳಗಡೆ ಒಂದು ಗ್ಲಾಸ್ ಕಾಫಿನ ಕುಟ್ಕೊಂಡು ಅಲ್ಲಿ ಅರಮನೆ ಒಳಗಡೆ ಎಂಟ್ರಿ ಕೊಟ್ವಿ. ಮೈಸೂರು ನಮಗೆ ತುಂಬ ಹತ್ರನೇ, ಆದರೆ ನಾನು ಒಂದು ಸತಿನ ಅರಮನೆ ನೋಡೇ ಇರಲಿಲ್ಲ. ಇವಾಗಾದರೂ ಹೋಗೋಣ ಅಂತ ಇವರು ನನ್ನ ತಂಗಿಯವ್ರು ಕರ್ಕೊಂಡು ಹೋಗಿದ್ರು. ಚೆನ್ನಾಗಿತ್ತು ಅರಮನೆಯೂ. ನನಗೆ ಗೊತ್ತಿರೋ ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯವ್ರ ಕಾಲದಲ್ಲಿ ನಿರ್ಮಾಣ ಆದ ಈ ಅರಮನೆ 1897ರಲ್ಲಿ ಅಕಸ್ಮಾತ್ತಾಗಿ ಬೆಂಕಿ ಅನಾಹುತದಿಂದ ನಶಿಸ್ತು. ಹಳೆಯ ಅರಮನೆ ಬಗ್ಗೆ ತಿಳಿದ್ರೆ ತುಂಬಾ ಇದೆ, ಬಟ್ ನನಗೊಂಚೂರು ಗೊತ್ತು, ಅದನ್ನು ಬೇಕಾದರೆ ನಾನು ಹೇಳ್ತೀನಿ. ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯವ್ರ ಕಾಲದಲ್ಲಿ ನಿರ್ಮಾಣವಾಗುತ್ತೆ ಈ ಅರಮನೆ. 1897ರಲ್ಲಿ ಅಕಸ್ಮಾತ್ತಾಗಿ ಬೆಂಕಿ ಅನಾಹುತದಿಂದ ನಶಿಸಿ ಹಳೆ ಮರದ ಅರಮನೆ ಸ್ಥಳದಲ್ಲಿ ಮತ್ತೆ ನಿರ್ಮಾಣಗೊಂಡಿದ್ದು. ಸುಮಾರು 42 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದು. ಆಗಿನ ಕಾಲದಲ್ಲೇ 42 ಲಕ್ಷ ರೂಪಾಯಿ ಖರ್ಚಾಗಿ 15 ವರ್ಷ ಕಾಲ ತಗೊಳ್ಳುತ್ತೆ ಇದನ್ನ ಕಟ್ಟಲಿಕ್ಕೆ. 1897 ಮತ್ತು 1897ರಿಂದ 1912 ಇದು ಫುಲ್ಲು ಕಂಪ್ಲೀಟಾಗಿ ಅರಮನೆ ಕಟ್ತಾರೆ. ಹೆನ್ರಿ ಇರಾಯ್ನ್ರ ತಾಂತ್ರಿಕ ವಿನ್ಯಾಸದಿಂದ ಮತ್ತು ಅವ್ರ ಸ್ಥಳೀಯ ಕಲಾವಿದರ ಪರಿಶ್ರಮದಿಂದ ಅರಮನೆ ಫುಲ್ ಕಂಪ್ಲೀಟ್ ಆಗುತ್ತೆ. ಇದನ್ನು ಕೇಳಿದ್ರೇ ಒಂಥರ ಮೈಜುಮ್ ಅಂತ ಆಯಿತು. ನಾವು ನೋಡಿಕೊಂಡು ಒಂಥರ ಖುಷಿ ಆಯಿತು. ಆಗಿನ ಕಾಲದಲ್ಲಿ ಅವರು ಜೀವಿಸಿದಂಥ ಒಂದು ಸುಂದರವಾದಂಥ ಸ್ಥಳಗಳನ್ನ ನಾವು ನೋಡ್ಲಿಕ್ಕೆ ಹೋದ್ವಲ್ಲ, ನಾವೇ ಅದೃಷ್ಟವಂತರು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿರ್ತೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್